Divine Grace Igniter. ಕೇವಲ 3 ನಿಮಿಷ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ಪವಾಡವನ್ನೆಸಗುವ ಯೇಸುವಿನ ಪವಿತ್ರ ಹೃದಯದ ಪ್ರಾರ್ಥನೆ. ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಆಮೆನ್. ಓ ನನ್ನ ಯೇಸುವೆ, ನೀವು ಹೀಗೆ ಹೇಳಿದ್ದೀರಿ, ನಿಜವಾಗಿಯೂ ನಾನು ನಿಮಗೆ ಹೇಳುತ್ತೇನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲಾಗುವುದು. ಇಗೋ, ನಾನು ತಟ್ಟುತ್ತೇನೆ, ನಾನು ಕೃಪೆಯನ್ನು ಹುಡುಕುತ್ತೇನೆ ಮತ್ತು ಕೇಳುತ್ತೇನೆ. ಭಕ್ತಿಯಿಂದ ನಿಮ್ಮ ಬೇಡಿಕೆಗಳನ್ನು ನೆನಪಿಸಿಕೊಳ್ಳಿ. ಯೇಸುವಿನ ಪವಿತ್ರ ಹೃದಯವೇ, ನಾನು ನನ್ನೆಲ್ಲ ನಂಬಿಕೆಯನ್ನು ನಿಮ್ಮಲ್ಲಿ ಇಡುತ್ತೇನೆ. ಓ ನನ್ನ ಯೇಸುವೆ, ನೀವು ಹೀಗೆ ಹೇಳಿದ್ದೀರಿ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನು ಏನಾದರೂ ಕೇಳಿದರೆ ಅದನ್ನು ಆತ ನಿಮಗೆ ಕೊಡುವನು. ಇಗೋ, ನಿಮ್ಮ ಹೆಸರಿನಲ್ಲಿ ನಾನು ತಂದೆಯನ್ನು ಕೃಪೆಗಾಗಿ ಬೇಡಿಕೊಳ್ಳುತ್ತೇನೆ. ಭಕ್ತಿಯಿಂದ ನಿಮ್ಮ ಬೇಡಿಕೆಗಳನ್ನು ನೆನಪಿಸಿಕೊಳ್ಳಿ. ಯೇಸುವಿನ ಪವಿತ್ರ ಹೃದಯವೇ, ನಾನು ನನ್ನೆಲ್ಲ ನಂಬಿಕೆಯನ್ನು ನಿಮ್ಮಲ್ಲಿ ಇಡುತ್ತೇನೆ. ಓ ನನ್ನ ಯೇಸುವೆ, ನೀವು ಹೀಗೆ ಹೇಳಿದ್ದೀರಿ, ನಿಜವಾಗಿಯೂ ನಾನು ನಿಮಗೆ ಹೇಳುತ್ತೇನೆ, ಆಕಾಶ ಮತ್ತು ಭೂಮಿ ಅಳಿದು ಹೋಗುತ್ತವೆ, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ನಿಮ್ಮ ದೋಷರಹಿತ ಮಾತುಗಳಿಂದ ಉತ್ತೇಜಿತನಾಗಿ ನಾನು ಈಗ ಕೃಪೆಯನ್ನು ಬೇಡಿಕೊಳ್ಳುತ್ತೇನೆ. ಮೌನವಾಗಿ ನಿಮ್ಮ ಕೋರಿಕೆಗಳನ್ನು ನೆನಪಿಸಿಕೊಳ್ಳಿ. ಯೇಸುವಿನ ಪವಿತ್ರ ಹೃದಯವೇ, ನಾನು ನನ್ನೆಲ್ಲ ನಂಬಿಕೆಯನ್ನು ನಿಮ್ಮಲ್ಲಿ ಇಡುತ್ತೇನೆ. ಯೇಸುವಿನ ಪವಿತ್ರ ಹೃದಯವೇ, ಪೀಡಿತರ ಮೇಲೆ ಕರುಣೆ ತೋರಿಸದೇ ಇರಲು ಸಾಧ್ಯವಿಲ್ಲ. ಶೋಚನೀಯ ಪಾಪಿಗಳಾದ ನಮ್ಮ ಮೇಲೆ ಕರುಣೆ ತೋರಿಸಿ ಮತ್ತು ನಿಮ್ಮ ಮತ್ತು ನಮ್ಮ ಕೋಮಲ ತಾಯಿಯಾದ ಮೇರಿಯ ದುಃಖಿತ ಮತ್ತು ನಿರ್ಮಲ ಹೃದಯದ ಮೂಲಕ ನಾವು ನಿಮ್ಮಿಂದ ಕೇಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಆಮೆನ್. ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.